ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ರಾಮ ಮಂದಿರ ಕುರಿತಾಗಿ ವಾಕ್ಸಮರ ಮುಂದುವರಿತಾ ಇದೆ. ಬಿಜೆಪಿಯವರು ಓಟ್ಗಾಗಿ ರಾಮನ ಜಪ ಮಾಡ್ತಾರೆ. ನಾವೇ ನಿಜವಾದ ಭಕ್ತರು ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ. ಕೇವಲ ಓಟ್ಗಾಗಿ ರಾಮನ ಜಪ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಚುನಾವಣೆಗಾಗಿ ರಾಮನನ್ನ ಬಳಸ್ಕೊಳ್ತಾರೆ. ಆದರೆ ನಾವು ಶ್ರದ್ಧೆ ಭಕ್ತಿಯಿಂದ ರಾಮನನ್ನ ಪೂಜೆ ಮಾಡ್ತೀವಿ. ಎಂದಿಗೂ ಕೂಡ ಹಿಂದುತ್ವ ಮತ್ತು ಶ್ರೀರಾಮನನ್ನ ನಾವು ರಾಜಕಾರಣಕ್ಕೆ ತರಲಿಲ್ಲ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ನಿಜವಾದ ಹಿಂದೂಗಳು ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಹಿಂದುತ್ವನೂ ತಂದಿಲ್ಲ, ಶ್ರೀರಾಮನೂ ತಂದಿಲ್ಲ. ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ. ಎಷ್ಟು ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ. ಬಿ ಜೆ ಪಿಯವರು ಈಗ 2080ರಿಂದ ಈಚೆಗೆ ರಾಮನ ಜ್ಞಾಪಕ ಬಂತು ಅಷ್ಟೇ. ಅವರಿಗೆ 2080ರಿಂದ ಓಟ್ಗೋಸ್ಕರ ರಾಮನ ಜ್ಞಾಪಿಸ್ಕೊಂಡ್ರು ಅಷ್ಟೇ. ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ರಾಮಂದಿದೆ, ಆಂಜನೇಯಂದಿದೆ, ಶಿವಂದಿದೆ, ಇನ್ನು ಬೇರೆ ಬೇರೆ ದೇವರುಗಳೆಲ್ಲ ಇದೆ. ಸಾವಿರಾರು ವರ್ಷಗಳಿಂದ ನಾವೆಲ್ಲ ಕೂಡ ಪೂಜೆ ಮಾಡ್ತೀವಿ. ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ರಾಜಕಾರಣದಲ್ಲಿ ದೇವರನ್ನು ತರಲ್ಲ, ಧರ್ಮವನ್ನು ತರಲ್ಲ. ಬಿ ಜೆ ಪಿಯವ್ರು ಏನು ಬಂಡವಾಳ ಇಲ್ವಲ್ಲ, ಅದಕ್ಕೆ ಧರ್ಮನೂ ತರ್ತಾರೆ, ರಾಮನೂ ತರ್ತಾರೆ. ಆ ರಾಮ ಅವರು ಚುನಾವಣೆಗೋಸ್ಕರ ರಾಮನ ಉಪಯೋಗಿಸ್ಕೊಳ್ತಾರೆ. ನಾವು ನಿಜವಾದ ಶ್ರದ್ಧೆ ಭಕ್ತಿಯಿಂದ ರಾಮನ ಪೂಜೆ ಮಾಡ್ತೀವಿ. ಒಂದು ಕಾಂಗ್ರೆಸ್ನವರು